ಕನ್ನಡ ಬಿಗ್ ಬಾಸ್ ಸೀಸನ್ 12 ವೀಕ್ಷಕರಿಗೆ ಪ್ರತಿದಿನ ಒಂದಲ್ಲ ಒಂದು ಟ್ವಿಸ್ಟ್ ಕೊಡುತ್ತಲೇ ಇದೆ. ಈ ನಾಮಿನೇಷನ್ ಅಂತ ಚಟುವಟಿಕೆ ಬಂದರೆ ಒಂಥರ ತಂಪಾದ ಗಾಳಿ ಬೀಸ್ತಿರೋ ಮನೆಗೆ ಒಮ್ಮಗಲಿ ಬಿರುಗಾಳಿ ಬಂದಿರೋ ಹಾಗೇನ ಜನಗಳೆಲ್ಲ ರಿಯಾಕ್ಟ್ ಮಾಡಿಬಿಡ್ತಾರೆ. ಒಂದು ನಾಮಿನೇಷನ್ ಪ್ರಕ್ರಿಯೆ ಅಂತ ಬಂದರೆ ಅಷ್ಟೇ ಸೀರಿಯಸ್ ಆಗಿರೋ ಒಂದು ಪ್ರಕ್ರಿಯೆನ ಮಾಡುವಾಗ ಸೊ ಇದೆಲ್ಲ ಕಾಮನ್ ಅಂತಲೇ ಹೇಳ್ಬೋದು. ಎಲ್ಲರೂ ಕೆಲವೊಂದಿಷ್ಟು ಜನ ಜಸ್ಟ್ ಮಾತಿಂದ ವಾಗ್ವಾದ ನಡೆಸಿದ್ರೆ ಕೆಲವೊಂದಿಷ್ಟು ಜನ ಫೈಟ್ ತನಕ ಹೋಗ್ಬಿಟ್ಟಿರ್ತಾರೆ. ಬಟ್ ಬಿಗ್ ಬಾಸ್ ಮನೆಯಲ್ಲಿ ಯಾರು ಯಾರ ಮೇಲೂ ಒಂದು ಹೊಡೆದಾಟ ಬಡ್ದಾಟ ಇಂಥದ್ದೆಲ್ಲ ಮಾಡಬಾರ್ದು ಅನ್ನೋ ಒಂದು ಉಲ್ಲಂಘನೆ ಇರೋ ಕಾರಣಕ್ಕೆ ಯಾರು ತಂಟೆಗೂ ಹೋಗೋದಿಲ್ಲ. ಬರೀ ಮಾತಿನ ವಾಗ್ವಾದದಲ್ಲೇ ಮುಗಿಸ್ಬಿಡ್ತಾರೆ. ಸೊ ಇದೊಂದು ನೋಡ್ತಾ ಹೋದರೆ ಆದರೆ ಮಾತಿನ ವಾಗ್ವಾದನೂ ಹೆಲ್ದಿ ಆಗಿರ್ಬೇಕು. ಬಟ್ ಅದು ಹೊರಗಡೆ ಕೂತು ಅವ್ರಿಗೂ ಒಂದು ಫ್ಯಾಮಿಲಿ ಇರುತ್ತೆ ಅನ್ನೋದರ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಯಾರು ಎದುರೆದುರಿಗೆ ಮಾತಾಡ್ತಿದ್ರೆ ಅವ್ರು ಅಷ್ಟೇ ಚೆನ್ನಾಗಿ ಮಾತಾಡಿದರೆ ಸಾಕಂತ ಅನಿಸುತ್ತೆ. ನಿನ್ನೆ ಒಂದು ರಜತ್ ಮತ್ತು ಧ್ರುವಂತ್ ಅವರ ನಾಮಿನೇಷನ್ ಚಟುವಟಿಕೆ ಆಗಿರ್ಬೋದು, ಅಶ್ವಿನಿ ಅವರ ನಾಮಿನೇಷನ್ ಚಟುವಟಿಕೆದಿಂದ ಆಗಿರ್ಬೋದು, ಎಲ್ಲ ಒಂದು ಕಡೆ ಜಾಸ್ತಿನೇ ಟ್ರಿಗರ್ ಆದರೂ ಅನಿಸುತ್ತೆ. ಯಾಕಂದರೆ ಅಶ್ವಿನಿ ಅವರು ಪದ ಬಳಕೆ ಮಾಡಿರೋದು ಹಾಗೇ ಇತ್ತು, ರಜತ್ ಅವರ ಪದ ಬಳಕೆನೂ ಹಾಗೇ ಇತ್ತು. ಮತ್ತು ಈ ಕಡೆ ನೋಡ್ತಾ ಹೋದರೆ ಧ್ರುವಂತ್ ಅವರ ಪದ ಬಳಕೆನೂ ಹಾಗೆ ಇತ್ತು. ಧ್ರುವಂತ್ ಅವರು ಮನೆಯಿಂದ ಹೊರಗೆ ಹೋಗ್ತೀನಿ ಅಂತ ಹೇಳಿ ಈ ವಾರ ಕಿಚ್ಚ ಸುದೀಪ್ ಅವ್ರ ಮುಂದೆ ಕೇಳ್ಕೊಂಡಿರ್ತಾರೆ. ಬಟ್ ವೀಕ್ಷಕರು ಅವರಿಗೆ ವೋಟಿಂಗ್ ಮಾಡಿ ಅವ್ರನ್ನ ಮನೆಯಲ್ಲೇ ಉಳಿಸಿರ್ತಾರೆ. ಇದಾದ ನಂತರ ಒಂದಿಷ್ಟು ಅವರ ಆಟಗಳಲ್ಲಿ ಆಗಿರ್ಬೋದು ಒಂದಿಷ್ಟು ಬದಲಾವಣೆಗಳನ್ನು ನಾವು ನೋಡಬೇಕಂತ ಹೇಳಿ ಇಚ್ಛಿಸ್ತಿದ್ದೇವೆ. ಬಟ್ ಅದೆಲ್ಲೂ ಬದಲಾವಣೆ ಕಂಡು ಬರ್ತಾ ಇಲ್ಲ. ಹಾಗೆ ಅಶ್ವಿನಿ ಅವರು ಸಹ 2.0 ಅಂತ ಹೇಳಿ ಏನೋ ಒಂದು ಗೇಮ್ನ ಆರಂಭ ಮಾಡಿದ್ರು. ಅದನ್ನೆಲ್ಲೂ ನಾವು ನೋಡಲೇ ಇಲ್ಲ. 0.0 ಅಂದರೆ ಬೀನ್ ಬ್ಯಾಗ್ ಮೇಲೆ ಕೂತ್ಕೊಳ್ಳೋದೆ ಅನ್ನೋದಾಗ್ಬಿಟ್ಟಿದೆ ಅಶ್ವಿನಿ ಅವ್ರದ್ದು. ಹಾಗೆ ಇವಾಗ ಗಿಲ್ಲಿ ಮತ್ತು ಕಾವ್ಯ ಅಂತ ಬಂದ್ರೂ ಅವ್ರದ್ದು ಒಂಥರ ಹೆಲ್ದಿ ಆರ್ಗ್ಯುಮೆಂಟ್ ಮತ್ತು ವೀಕ್ಷಕರಿಗೂ ಮನೋರಂಜನೆ ಕೊಡೋ ಅಂಥ ಒಂದು ಎಂಟರ್ಟೈನ್ಮೆಂಟ್ ಜೋಡಿ ಅವರಿಬ್ಬರು. ಸೊ ಹಾಗೆ ನಿನ್ನೆ ರಜತ್ ಅವರು ಮತ್ತು ಅಶ್ವಿನಿ ಗೌಡ ಅವ್ರದ್ದು ಒಂದು ಆರ್ಗ್ಯುಮೆಂಟ್ ನಡೆದಾಗ ಎಲ್ಲೋ ಅತಿರೇಕಕ್ಕೆ ಹೋಗಿಬಿಡ್ತು ಅಂತ ನಮಗನ್ಸುತ್ತೆ. ರಜತ್ ಅವರು ಮಾತಾಡೋದು ಆಗಿರ್ಬೋದು, ಹೌದು ರಜತ್ ಅವರು ಮಾತಾಡಿರೋದು ತಪ್ಪೇ, ಆದರೆ ಅಪೋಸಿಟ್ ಪರ್ಸನ್ ಹೆಂಗೆ ಮಾತಾಡ್ತಾರೆ ಅನ್ನೋದ್ರ ಮೇಲೂ ಒಂದಿಷ್ಟು ಮಾತುಗಳು ನಿಂತಿರ್ತವೆ. ಸೊ ಅಶ್ವಿನಿ ಅವರು ಒಂದಿಷ್ಟು ಅವ್ರ ಮಾತುಗಳನ್ನು ಅವ್ರ ಕೈ ಹಿಡಿತದಲ್ಲಿ ಇಟ್ಕೋಬೇಕಿತ್ತು. ಹೋಗೋಲು ಅನ್ನೋದು ಹೋಗೇಲೆ ಅನ್ನೋದು ಇವೆಲ್ಲ ಸರಿ ಬರಲ್ಲ ಅಂತ ನಮ್ಗೆ ಅನ್ಸುತ್ತೆ. ಕೇಳೋರಿಗೂ ಅದು ಚೆನ್ನಾಗಿರಂಗಿಲ್ಲ. ನಿನ್ನೆ ಅಶ್ವಿನಿ ಅವರು ಒಂದು ಪದ ಬಳಕೆ ಮಾಡ್ತಾರೆ, ಕಚಡ ಅಂತ ಹೇಳಿ. ಇದೆಲ್ಲ ಅವರಿಗೆ ನೀರಿಗೆ ತಳ್ಳಿದಕ್ಕೆ ಒಂದು ಮಾತಿನ ಹೇಳೋ ಬರದಲ್ಲಿ ಅದನ್ನು ಪದ ಯೂಸ್ ಮಾಡಿದ್ರು ಅಂತ ಅನಿಸುತ್ತೆ. ಅದಾದ ನಂತರ ಇಷ್ಟು ದಿನ ನಾವು ನೋಡ್ಕೊಂಡು ಬಂದಿರೋದು ಕಾವ್ಯ ಮತ್ತು ಗಿಲ್ಲಿ ಅವ್ರದ್ದು ಒಂದು ಮುದ್ದಾದ ಜಗಳ ಅಷ್ಟೇ. ಬಟ್ ನಿನ್ನೆ ಆಗಿರೋವಂಥ ಚಟುವಟಿಕೆ ಮತ್ತು ವೀಕೆಂಡ್ನಲ್ಲಿ ಆಗಿರೋವಂಥ ಚಟುವಟಿಕೆ ಗಮನಿಸಿದರೆ ಎಲ್ಲೋ ಕಾವ್ಯ ಅವರು ಫುಲ್ ಸೀರಿಯಸ್ ಆಗಿಬಿಟ್ಟಿದ್ದಾರೆ ಅನಿಸುತ್ತೆ ಗಿಲ್ಲಿ ಅವ್ರ ವಿಚಾರದಲ್ಲಿ. ಅವರು ಗಿಲ್ಲಿಯವರು ಮತ್ತು ಕಾವ್ಯ ಅವರು ಹಾವು ಏಣಿ ಅಂತ ಕೊಡುವಾಗ ಗಿಲ್ಲಿಯವರು ಏಣಿ ಅಂತ ಹೇಳಿ ಕಾವ್ಯ ಅವರು ಕೊಟ್ಟಿರ್ತಾರೆ. ಆದರೆ ಕಾವ್ಯ ಅವರು ಹಾವು ಮತ್ತು ಏಣಿ ಎರಡೂ ಗಿಲ್ಲಿಯವರಿಗೆ ಕೊಟ್ಟಿರ್ತಾರೆ. ಯಾಕಂದರೆ ಬಿಗ್ ಬಾಸ್ ಮನೆಯಲ್ಲಿ ಏಣಿನೂ ಗಿಲ್ಲಿ, ನನಗೆ ಅಡೆತಡೆ ಆಗ್ತಿರೋದು ಗಿಲ್ಲಿ ಅಂತಲೇ ಕೊಟ್ಟಿರ್ತಾರೆ. ಬಟ್ ಈ ವಿಚಾರ ಎಲ್ಲೋ ಒಂದು ಹೆಲ್ದಿ ಆಗಿತ್ತು. ಯಾಕಂತಂದರೆ ಹೌದು, ಆಟ ಅಂತ ಬಂದರೆ ಆಟದ ಪರವಾಗಿ ವಿಚಾರ ಮಾಡಬೇಕಾಗುತ್ತೆ. ಯಾಕಂದರೆ ಬಿಗ್ ಬಾಸ್ನ ಫೈನಲ್ ಆಗಿ ವಿನ್ ಆಗೋರು ಒಬ್ಬರೇ ಇರೋ ಕಾರಣಕ್ಕಾಗಿ ಕಾವ್ಯ ಅವರ ಒಂದು ನಿರ್ಧಾರ ತಪ್ಪಂತ ಹೇಳೋಕ್ಕಾಗಲ್ಲ. ಬಟ್ ಇವಾಗಲೂ ಅವ್ರು ನಾಮಿನೇಟ್ ಮಾಡಿರೋದು ತಪ್ಪಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಅದು ಒಂದು ಜಸ್ಟ್ ಹೆಲ್ದಿ ಕಾನ್ವರ್ಸೇಷನ್ ಹೋಗಿ ಸೀರಿಯಸ್ ಆಗಿಬಿಡ್ತಲ್ಲ ಅನ್ನೋದು ಒಂದು ಕಡೆ ಇರುತ್ತೆ. ಮನೆಯವ್ರ ವಿಚಾರಕ್ಕೆ ಅವರು ಮಾತಾಡಿದ್ರು ಅನ್ನೋ ವಿಚಾರಕ್ಕೆ ಒಂದು ನನಗೆ ಕಾಡಿಸ್ತಾನೆ ರೇಗಿಸ್ತಾನೆ ಅನ್ನೋ ವಿಚಾರಕ್ಕೆ ಅವ್ರು ನಾಮಿನೇಟ್ ಮಾಡಿರ್ತಾರೆ. ಇದೆಲ್ಲ ಒಂದು ಕಡೆ ತಪ್ಪು ಅಂತ ಅನಿಸುತ್ತೆ. ಸೊ ಒಂಥರ ಕ್ಯೂಟ್ ಪೇರ್ ಆಗಿರುವಂಥ ಜೋಡಿ, ಹೊರಗಡೆ ಜನ ಮೆಚ್ಚಿರೋ ಅಂಥ ಜೋಡಿ ಇವರಿಬ್ಬರ ಸ್ನೇಹನೂ ಹೊರಗಡೆ ಮೆಚ್ಕೊಂಡು ಎಷ್ಟೋ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ರೋಲ್ಗಳು ನಡ್ಕೊಂಡು ಬಂದಿದ್ವು, ಟ್ರೋಲ್ಗಳು ಆಗ್ತಿದ್ವು. ಬಟ್ ನಿನ್ನೆ ಎಲ್ಲೋ ಒಂದು ಕಡೆ ಅನಿಸುತ್ತೆ ಕಾವ್ಯ ಅವರು ಗಿಲ್ಲಿಗೆ ಚೂರಿ ಹಾಕಿದ್ರ ಅಂತ ಹೇಳಿ, ಗಿಲ್ಲಿ ಅವರಿಗೆ ಕಾವ್ಯ ಅವರು ಕಟ್ಟಪ್ಪ ಆದ್ರ ಅಂತ ಹೇಳಿ ಅನಿಸುತ್ತೆ. ಸೊ ಇದನ್ನೆಲ್ಲ ನೋಡ್ತಾ ಹೋದರೆ ಇನ್ಮೇಲೆ ಗಿಲ್ಲಿ ಕಾವ್ಯ ಫ್ರೆಂಡ್ಶಿಪ್ ಕಟ್ ಆಗುತ್ತಾ ಅಥವಾ ಏನು ಅಂತ ಹೇಳಿ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ. ಹಾಗೆ ಇವತ್ತಿನ ಪ್ರೋಮೋದಲ್ಲಿ ಗಿಲ್ಲಿ ಅವರು ಕಾವ್ಯ ಅವರಿಗೆ ಇಷ್ಟು ದಿನ ಅಶ್ವಿನಿ ಮೇಡಮ್ ಹೇಳಿದ್ದು ಪ್ರೀ ಪ್ರಾಡಕ್ಟ್ ಅಂತ ಹೇಳಿ ಅದು ನಿಜ ಅಂತಲೂ ಹೇಳ್ತಾರೆ. ಅದಾದಮೇಲೆ ಅಂದರೆ ಅದು ಈ ಮಾತು ಕಾವ್ಯ ಅವ್ರಿಗೂ ಎಲ್ಲೋ ಒಂದು ಕಡೆ ಬೇಜಾರಾಗಿರುತ್ತೆ. ಮತ್ತು
ಗಿಲ್ಲಿಯವರು ಒಂದು ಸ್ಪಷ್ಟನೆಯನ್ನು ನೀಡ್ತಾರೆ ಕಾವ್ಯ ಅವರಿಗೆ. ಸ್ಪಂದನ ಅವರಲ್ರಿ ಲಕ್ಕಿ, ನೀವು ಲಕ್ಕಿ ನಿಜ ಹೇಳ್ಬೇಕಂದ್ರೆ ಅಂತ ಹೇಳ್ತಾರೆ. ಅಂದರೆ ಸ್ಪಂದನ ಅವ್ರಿಗೂ ಇಷ್ಟು ದಿನ ಮನೆಯವರೆಲ್ಲರೂ ಒಂದು ಲಕ್ ಮೇಲ್ಗಡೆ ನೀವು ಇಲ್ಲಿ ಮಠ ಸೇಫ್ ಆಗಿ ಬಂದಿದ್ದೀರಾ ಅಂತ ಹೇಳ್ತಿರ್ತಾರೆ. ಆ ವರ್ಡನ್ನು ನಿನ್ನೆ ಗಿಲ್ಲಿಯವರು ಕಾವ್ಯ ಅವರಿಗೆ ಹೇಳ್ತಾರೆ. ನಿಜವಾಗ್ಲೂ ಲಕ್ ಅಂದರೆ ಸ್ಪಂದನ ಅವ್ರದ್ದಲ್ಲ, ನಿಮ್ದ್ರೀಗ ಲಕ್ ಅಂದರೆ ಅಂತ ಕಾವ್ಯ ಅವ್ರಿಗೆ ಯೂಸ್ ಮಾಡ್ತಾರೆ. ಸೊ ಇದರಿಂದ ಬೇಜಾರನ್ನ ವ್ಯಕ್ತಪಡಿಸ್ತಾರೆ ಕಾವ್ಯ ಅವರು ಇವತ್ತಿನ ಪ್ರೋಮೋದಲ್ಲಿ. ಏನಾಗುತ್ತೆ ಅಂತ ಹೇಳಿ ಇವತ್ತಿನ ಎಪಿಸೋಡಲ್ಲಿ ಕಾದು ನೋಡಬೇಕಾಗಿದೆ. ಹಾಗೆ ಗಿಲ್ಲಿ ಮತ್ತು ಕಾವ್ಯ ಅವರ ಸ್ನೇಹಕ್ಕೆ ನಿಜವಾಗ್ಲೂ ಬ್ರೇಕ್ ಬಿತ್ತಾ ಅನ್ನೋದನ್ನು ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.